ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿದ್ಯುತ್ ಪ್ರಸರಣ ನಿಗಮದ ಸಿಬ್ಬಂದಿ ಹಮ್ಮಿಕೊಂಡಿದ್ದ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ ಕೆವಿ ರಾಜೇಂದ್ರ ಚಾಲನೆ ನೀಡಿದರು. ಈ ವೇಳೆ ನಗರ ಪೊಲೀಸ್ ಆಯುಕ್ತ ರಮೇಶ್ ಬಾನತೂರು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕೆಎಂ ಗಾಯತ್ರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸತಕ್ಕಂತ ಮತ್ತೊಮ್ಮೆ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿ ಬಳಿಕ ಜಿಲ್ಲಾಧಿಕಾರಿ ಡಾ ಕೆವಿ ರಾಜೇಂದ್ರ, ಜಿಲ್ಲೆಯಲ್ಲಿ ಮತದಾರರ ಚೀಟಿ ವಿತರಿಸಲಾಗುತ್ತಿದ್ದು, ಜನರು ಮತದಾನ ಚೀಟಿಯ ಹಿಂಭಾಗದಲ್ಲಿರುವ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ತಮ್ಮ ಮತಗಟ್ಟೆಯ ಮಾಹಿತಿ ಪಡೆಯಬಹುದಾಗಿದೆ ಎಂದು ಹೇಳಿದರು. 3 ಅಸೆಂಬ್ಲಿ ಸೆಗ್ಮೆಂಟ್ಸ್ಗಳಲ್ಲಿ ಚಾಮರಾಜ, ನರಸಿಂಹರಾಜ ಮತ್ತೆ ಕೃಷ್ಣರಾಜದಲ್ಲಿ ಕ್ಯೂಆರ್ ಕೋಡ್ ಹಿಂದ್ಗಡೆ, ವೋಟರ್ ಇನ್ಫಾರ್ಮೇಶನ್ ಸ್ಲಿಪ್ ಹಿಂದ್ಗಡೆ ಅದರಲ್ಲಿ ಕ್ಯೂಆರ್ ಕೋಡ್ ಕೂಡ ಇದೆ. ಅದರಲ್ಲಿ ಪೋಲಿಂಗ್ ಸ್ಟೇಷನ್ಸ್ಗಳನ್ನು ಕೂಡ ಲೊಕೇಟ್ ಮಾಡ್ಕೋಬಹುದು. ಈ ಮಾಹಿತಿಯನ್ನ ಪ್ರತಿಯೊಬ್ಬ ಬೂತ್ ಲೆವೆಲ್ ಆಫೀಸರ್ಸ್ಗಳಿಗೂ ಕೂಡ ಪ್ರತಿ ಮನೆಗೂ ಕೂಡ ಹೋಗಿ ವೋಟರ್ ಇನ್ಫಾರ್ಮೇಶನ್ ಸ್ಲಿಪ್ ಅನ್ನ ಕೊಡೋದಕ್ಕೆ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲಿ ತುಂಬಾ ಜನ ಬರ್ತಾರೋ ಚೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾದ ಜಿ ಶೀಲಾ, ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಎಂಬ ಉದ್ದೇಶದಿಂದ ಈ ವಿನೂತನ ಮತದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. 24 ಅವರ್ಸ್ ಅದನ್ನ ಜನ ನೋಡ್ತಾ ಇದ್ರೆ ಎಲೆಕ್ಷನ್ ದಿವಸದವರೆಗೂ ಇದಿರುತ್ತೆ. ಸೊ ಹಾಗಾಗಿ ಜನಕ್ಕೆ ಒಂದು ಇಲ್ಲಪ್ಪ ಇದು ಓಟ್ ಮಾಡಲೇಬೇಕು ಅನ್ನೋದು ಒಂದು ಮನೋಭಾವನೆ ಬರ್ಬೋದು ಅಂತ ಹೇಳಿ ನಾವು ಇದನ್ನ ಮಾಡಿದೀವಿ. ರಾಜ್ಯ ಚುನಾವಣಾ ರಾಯಭಾರಿ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವ ಮೂಲಕ ದೇಶಕ್ಕೆ ಸಮರ್ಥವಾದ ನಾಯಕರನ್ನು ನೀಡಬೇಕಿದೆ ಎಂದು ಹೇಳಿದರು. ಹಬ್ಬ ಹರಿದಿನ ಮನೇಲಿ ಆಚರಣೆ ಮಾಡ್ತೀವಿ, ಸಂತೋಷ ಹೋಗ್ತೀವಿ, ಟ್ರಿಪ್ ಹೋಗಿ ಎಲ್ಲ ಮಾಡ್ತೀವಿ. ಆದರೆ ಓಟ್ ಆಗೋ ದಿವಸ ರಜಾ ಇದೆ ಅಂತೆಲ್ಲ ಹೊರಟೋಗ್ಬಿಡ್ತೀವಿ. ಸ್ನೇಹಿತರೆ, ತಮ್ಮಲ್ಲಿ ಕೈ ಜೋಡಿಸಿ ಕೇಳ್ಕೊತೀವಿ, ಈ ಸದನಾದರೂ ನಾವ್ಯಾರು ಟ್ರಿಪ್ ಹೋಗದೆ ನಮ್ಮ ಮತವನ್ನು ಕಡ್ಡಾಯವಾಗಿ ಮತದಾನ ಮಾಡೋದ್ರ ಮೂಲಕ ಮೈಸೂರು ಜಿಲ್ಲೆ 100% ಮತದಾನ ಮಾಡಿ ರಾಜ್ಯಕ್ಕೆ ಒಂದು ಸಂದೇಶನ ಕೊಡೋಣ.